ಇನ್ನು ಏನೋ ಬೇಕಣ. 24 ಜನ ಕೂತಿದ್ವಿ. ಅಷ್ಟು ಜನದಲ್ಲಿ ಸ್ಪಂದನನ್ನ 1 ಸಲ 2 ಸಲ ಮಾತಾಡ್ಸಿದ್ರು ಅಷ್ಟೇ. ಒಂದು 15 ಟೈಮ್ಸ್ ಬರೀ ನನ್ ವಿಷಯನೇ ಟಾಪಿಕ್ ಎತ್ತಿದ್ರು. ನನ್ ಮೇಲೆ ಆಣೆ ಇಟ್ಟು ಬರೀ ನನ್ ವಿಷಯನೇ ಮಾತಾಡಿದ್ರು. ಮಿಕ್ಕಿದ 24 ಕಂಟೆಸ್ಟೆಂಟ್ ಒಬ್ರು ಸರಿಗ್ ಮಾತಾಡಿಸ್ಲೇ ಇಲ್ಲ. ಮಾತೆತ್ರೆ ಒಂದ್ ಟಾಪಿಕ್ ಮುಗಿದ ತಕ್ಷಣ ನನ್ ಮೇಲೆ, ಒಂದ್ ಟಾಪಿಕ್ ಮುಗಿದ ಮೇಲೆ ನನ್ ಮೇಲೆ ಬರೀ ನನ್ನನ್ನೇ ಮಾತಾಡಿಸ್ತಾ ಇದ್ರು. ಅದು ಕಾರಣಗಳೆಲ್ಲ ಇದೆಲ್ಲ ಇನ್ನೊಂದು 6 ತಿಂಗಳಾದ್ಮೇಲೆ ಹೇಳ್ತೀನಿ ಅದು ಏನೇನು ಅಂತ. ಯಾಕಂದ್ರೆ ಈಗ ಅಗ್ರಿಮೆಂಟ್ ಇರೋದ್ರಿಂದ ನಾನೇನು ಹೇಳಕ್ಕಾಗಲ್ಲ. 80% ನನ್ನನ್ನೇ ಮಾತಾಡ್ಸಿರೋದು. ಅಂದ್ರೆ ಅಷ್ಟು ಅವ್ರಿಗೆ ಅದರಲ್ಲೇ ಒಂದು ಹೇಳ್ತಾರೆ, ಸುದೀಪ್ ಸರ್ ಬಾಯಿಂದನೇ ಒಂದು ಹೇಳ್ತಾರೆ, ಕಲರ್ಸ್ ಕನ್ನಡಗೆ ಸತೀಶ್ ಅವ್ರು ಬಂದ್ಮೇಲೆ ವ್ಯೂಸ್ ಜಾಸ್ತಿ ಆಯ್ತು, ಫಾಲೋವರ್ಸ್ ಜಾಸ್ತಿ ಆದ್ರು ಅಂತ ಅವರೇ ಹೇಳ್ತಾರೆ. 11 ಮಿಲಿಯನ್ ವ್ಯೂಸ್ ಓಡ್ತಾ ಇದೆ ಸತೀಶ್ ಇಂದ ಅಂತ ಹೇಳ್ತಾರೆ. ಆದ್ರೆ ಅದನ್ನ 2 ರೀತಿಲಿ ಹೇಳ್ತಾರೆ. ಜನಕ್ಕೆ ಒಂದು ಒಳ್ಳೆದಾರ ಅನ್ಕೊಳ್ಳಿ, ಕೆಟ್ಟದಾಗಾರ ಅನ್ಕೊಳ್ಳಿ ತರ. ನನಗೆ ಆ ಥರ ಹೇಳಿದ್ ಬೇಜಾರಾಯ್ತು. ಅದನ್ನೇ ಒಂದ್ ರೀತಿ ಹೇಳಿದ್ರೆ ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಅದ್ ಬಿಟ್ಬಿಟ್ಟು ನೀನ್ ಇಷ್ಟೆಲ್ಲ ಅಮೌಂಟ್ ಎಲ್ಲ ಹೇಳ್ತೀಯಾ, ನಿಂಗೆ ಇಡಿ ರೈಡ್ ಆಗಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ನಾನು ಇಡಿ ರೈಡು ಆಗಿದೆ ಸರ್ ಅಂದ್ರೆ, ಅಯ್ಯೋ ಏನ್ ಹೇಳಿದ್ರು ಎಲ್ಲದಕ್ಕೂ ಒಂದೊಂದು ಹೇಳ್ತೀಯಲ್ಲಪ್ಪ ಅಂದ್ರು. ಸರ್ ಈ ನಡೆದಿರೋದು ಹೇಳ್ತೀನಿ ಸರ್, ಗೂಗಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಸರ್ ಅಂತೆ. ಇದ್ರದ್ದು ಇನ್ನೂ ವಿವರಣೆ ಇದೆ, ಅದೆಲ್ಲ ಆಮೇಲೆ ಹೇಳ್ತೀನಿ. ಬರೀ ಏನೇನ್ ಪಾಯಿಂಟ್ ಅನ್ನೋದು ಮಾತ್ರ ಹೇಳ್ತೀನಿ. ಯಾಕಂದ್ರೆ ಆಚೆ ಅದು ಏನೂ ತೋರಿಸಿಲ್ಲ. ಎಲ್ಲ ಕಟ್ ಮಾಡಿ ಅವ್ರಿಗೆ ಹೆಂಗ್ ಬೇಕು, ಅವ್ರಿಗೆ ಹೆಂಗ್ ಅನುಕೂಲಕ್ಕೆ ಬೇಕು ಅಷ್ಟು ಮಾತ್ರ ತೋರಿಸಿದ್ದಾರೆ.